ಎಲ್ರಿಗೂ ನಮಸ್ಕಾರ. ನಮ್ಮ ಓದೋ ಸ್ಟೂಡೆಂಟಿಗೆ ಇದು ಭಾಳ ಹೆಲ್ಪ್ ಆಗುತ್ತೆ ರೀ. ಯಾಕಂದರೆ ಇದು ನಮಗೆ ಸಬ್ಜೆಕ್ಟ್ ವೈಸ್ ಓದೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಈ ಗೌರ್ಮೆಂಟ್ ಸ್ಕೂಲ್ ಬುಕ್ ಸಪ್ರೇಟಾಗಿ ಮಾಡ್ಕೊಂಬಿಡ್ರಿ ಸಬ್ಜೆಕ್ಟ್ ವೈಸ್. ಇಲ್ಲಿ ನೋಡ್ರಿ, ನಾನು ಹಿಸ್ಟ್ರಿ ಮಾಡ್ಕೊಂಡೀನಿ 6ಲಿಂದ 10th ಭಾಗ 1 ಮತ್ತು ಭಾಗ 2 ಎರಡನ್ನೂ ನಾನು ಒಂದು ಹಿಸ್ಟ್ರಿನ ಸಪ್ರೇಟ್ ಮಾಡ್ಕೊಂಬಿಟ್ಟಿನಿ ರೀ ಬುಕ್ದಾಗಿಂದ ಹರಿದು. ಹಾಗಾಗಿ ನಮಗಿದು ಎಷ್ಟು ಅನುಕೂಲ ಆಗುತ್ತೆ ಅಂದ್ರೆ, ಡೈರೆಕ್ಟಾಗಿ ನಮಗೆ ಹಿಸ್ಟ್ರಿ ಓದಬೇಕಪ್ಪ ಅಂತಂದ್ರೆ ಈಗ ಒಂದೊಂದು ಪುಸ್ತಕ ಹೋಗಿ ನೋಡೋದಕ್ಕಿಂತ ಎಲ್ಲ ಅಲ್ಲೇ ಬಂದುಬಿಡ್ತಾವೆ. 6th 10th ಅಷ್ಟು ಈಸಿ ಅನ್ಸುತ್ತೆ ನಮಗೆ. ಹುಡ್ಕೋದು ತಪ್ಪುತ್ತಾ ಅಂದರೆ ಬೇರೆ ಬೇರೆ ಬುಕ್ ಹುಡ್ಕೋದು ತಪ್ಪುತ್ತಾ. ಇಲ್ಲಿಂದ ನಮಗೆ 6th 10th ಇಷ್ಟು ಒಂದು ಪಾಠ ಇತ್ತು. 10th ಓದಕ್ಕೆ ತೊಗೊಂಡಿದ್ದೆ ನಾನು. ಹಂಗಾಗಿ ಇದ್ರಾಗಿದ್ದಿಲ್ಲ. ಇಲ್ಲೈತೆ ನೋಡಿರಿ, ಇದು ಯಾವುದು 10th ಸೋಷಲ್ ಸೈನ್ಸ್ ಭಾಗ 1 ಭಾಗ 2 ಇದ್ರಾಗೈತಿ. ಈ ಥರ ನೋಟ್ಸ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ನಮಗೆ. ಅದೇ ಥರ ನಾನು ಈ ಹಿಸ್ಟ್ರಿ ಯಾವ ಥರ ಮಾಡಿದ್ದೀನಿ ನೋಡಿರಿ, ಅದೇ ಥರ ನಾನು ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸು, ಸೋಷಾಲಜಿ ಥರ ಮಾಡೀನಿ. ನೆಕ್ಸ್ಟ್ ಒನ್ನು ಜಿಯೋಗ್ರಫಿನೂ ಕೂಡ ನಾನು ಹಿಸ್ಟ್ರಿ ಯಾವ ಥರ ಮಾಡಿದ್ದೀನಿ ನೋಡಿರಿ, ಅದೇ ಥರನ ನಾನು ಸಪ್ರೇಟ್ ಮಾಡಿಬಿಟ್ಟಿನಿ ಅದನ್ನು ಜಿಯೋಗ್ರಫಿನ. ಎಷ್ಟು 6ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗೂ ನಾನು ಜಿಯೋಗ್ರಫಿ ಸಪ್ರೇಟ್ ಮಾಡಿಬಿಟ್ಟಿನಿ ವಿಷಯವಾರವಾಗಿ. ಅಂದರೆ ಎಷ್ಟು ಅನುಕೂಲ ಆಗುತ್ತೆ ಅಂದ್ರೆ ನಮಗೆ ಜಿಯೋಗ್ರಫಿನ ಒಂದು ಬುಕ್ ಸಿಕ್ಕಂಗೆ ಆಗ್ಬಿಡುತ್ತೆ ನಮಗಲ್ಲಿ. ಈಗ ಹೋಗಿ ಪುಸ್ತಕ ನೋಡಿ ಓದಬೇಕಂದ್ರೆ ಆಗಲ್ಲ. ಅದ್ರ ಪಾರ್ಟ್ ವೈಸ್ ನೋಡ್ಕೊಂತ ಹೋಗ್ಬಿಟ್ರೆ ನಮಗೆ ಬೇಕಾದ ತಕ್ಷಣ ಸಿಕ್ಬಿಡುತ್ತೆ ನೋಟ್ಸು. ನೆಕ್ಸ್ಟ್ ಒಂದು ಪೊಲಿಟಿಕಲ್ ಸಂವಿಧಾನ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಜಾಸ್ತಿ ಕ್ವಶನ್ ಬರೋದ್ರಿಂದ ಇದು ಸಂವಿಧಾನದಲ್ಲೇ ಬರುತ್ತೆ. ಮತ್ತು ನೀವು ಪ್ರೈಮರಿ ಬುಕ್ಸ್ ಜಾಸ್ತಿ ಕೇಳ್ತಾರೆ ನಾನು ಬರೆದಿರೋ ಪ್ರಕಾರ. ಹಾಗಾಗಿ ನಾನು ಇದನ್ನು ಸಬ್ಜೆಕ್ಟ್ ವೈಸ್ ಇಟ್ಕೊಂಬಿಟ್ಟಿನಿ ಇದನ್ನು ಕೂಡ. ಅದೇ ತರಹ ನೆಕ್ಸ್ಟ್ ಒನ್ನು ಸೋಷಾಲಜಿ ಮತ್ತು ಎಕನಾಮಿಕ್ಸು ಕೂಡ ಇದೇ ಥರನ ಡಿವೈಡ್ ಮಾಡಿ ಇಟ್ಕೊಂಬಿಟ್ಟಿನಿ ನಾನು. ಇದು ಸೋಷಾಲಜಿ ಅಂದರೆ ನೋಡಿರಿ, ವಿಲೇಜ್ ಅಕೌಂಟ್ ಒಳಗೆ ಆಡಳಿತ ಅಂತಂದು ಒಂದು ವಿಷಯ ಬರುತ್ತೆ. ಅದ್ರಾಗ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ರೀ. ಇದು ಹುಡುಕಿದ್ರೂ ಸಿಗಲ್ಲ ಅದು. ನೆಕ್ಸ್ಟ್ ಒನ್ನು ಎಕನಾಮಿಕ್ಸ್. ಇದನ್ನು ಕೂಡ ನಾನು ಬೇರೆ ಕಡೆ ಡಿವೈಡ್ ಮಾಡಿ ಇಟ್ಕೊಂಬಿಟ್ಟಿನಿ. ಈ ಥರ ನಾವು ಇಟ್ಕೊಳೋದ್ರಿಂದ ನಮಗೆ ಬೇಕಾದ ತಕ್ಷಣ ಆ ಸಬ್ಜೆಕ್ಟ್ ಓದಬೇಕಂದ ತಕ್ಷಣ ಅದಕ್ಕೆಲ್ಲ ವಿಷಯಗಳು ಅಂದರೆ 6ಲಿಂದ ಯಾವ ವಿಷಯಗಳು ಬರ್ತಾವೆ ನೋಡೋದ್ರ ಮೇಲೆ ಸಬ್ಜೆಕ್ಟೆಡ್ ಬಂದುಬಿಡ್ತೈತೆ ರೀ. ಈ ಥರ ನಿಮಗೆ ಬೇರೆ ಏನಾರು ಬೇಕಂದ್ರೆ ನಾನು ವಿಡಿಯೋ ಮಾಡ್ತೀನಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಆಲ್.